ಪರಿಶುದ್ಧ ನಾಮಕ್ಕೆ ಸೋತುಂಟಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಮತ್ತೆ ಈ ಡೈಲಿ ಡೆಲಿವರೆನ್ಸ್ ಸೇವೆ ಮೂಲಕ ನಿಮ್ಮನ್ನು ಸಂಧಿಸುವುದಕ್ಕೆ ಯೇಸು ಸ್ವಾಮಿ ಕೊಟ್ಟಂಥ ಈ ಕೃಪೆಗಾಗಿ ನನ್ನ ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಇವತ್ತು ಕೂಡ ನಿಮ್ಮ ಬಿಡುಗಡೆಗೋಸ್ಕರ ಪ್ರಾರ್ಥಿಸೋದು ಮುಂಚೆ ಪರಿಶುದ್ಧ ಗ್ರಂಥದಿಂದ ದೇವರ ವಾಕ್ಯನ ಓದಿ ನಿಮ್ಮ ಬಿಡುಗಡೆಗೋಸ್ಕರ ಪ್ರಾರ್ಥಿಸಲು ನನ್ನ ಕರ್ತನಲ್ಲಿ ಆಸೆ ಪಡುತ್ತೇನೆ. ಪ್ರೀತಿ ದೇವರ ಮಕ್ಕಳೇ, ಮತ್ತೇನು ಬರೆದ ಸುವಾರ್ಥ ಪುಸ್ತಕ 11ನೇ ಅಧ್ಯಾಯ 28ನೇ ವಾಕ್ಯ, ಮ್ಯಾಥ್ಯೂ 11:28. ಮತ್ತೇನು ಬರೆದ ಪತ್ರಿಕೆ 11:28 ವಾಕ್ಯ ಹೇಳ್ಬಿಟ್ಟಿದೆ, ಎಲೆ ಕಷ್ಟಪಡುವವರೇ, ಭಾರ ಹೊರುವವರೇ, ನೀವು ಎಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ನಮ್ಮ ಯೇಸು ಸ್ವಾಮಿ ನಮ್ಮನ್ನು ಅಧಿಕವಾಗಿ ಪ್ರೀತಿಸುವ ದೇವರಾಗಿದ್ದಾರೆ. ನೋಡಿ, ಆತನ ಕರುಣೆ, ಆತನ ದಯೆ, ಆತನ ಕೃಪೆ, ಆತನ ಪ್ರೀತಿ ನಮ್ಮ ಮೇಲೆ ಎಷ್ಟು ದೊಡ್ಡದಾಗಿದೆ. ಆತನ ಮಕ್ಕಳು ಕಷ್ಟಪಡುವುದು, ಭಾರ ಬರುವುದು, ದುಃಖ, ವೇದನೆ, ವ್ಯಾಧಿಯಲ್ಲಿರುವುದು ದೇವರಿಗೆ ಚಿತ್ತ ಇಲ್ಲ. ಆತನ ನಮ್ಮ ನೋಡಿ, ನನ್ನ ಮಗನೇ, ನನ್ನ ಮಗಳೇ, ನಿಮ್ಮ ಜೀವನದಲ್ಲಿ ಭಾರವನ್ನು ಹೊರ್ತಾ ಇದ್ದೀರಾ, ಕಷ್ಟಪಡ್ತಾ ಇದ್ದೀರಾ, ವೇದನೆ ಪಡ್ತಾ ಇದ್ದೀರಾ, ನೋವನ್ನು, ವ್ಯಾಧಿಗಳನ್ನ ಅನುಭವಿಸ್ತಿದ್ದೀರಾ, ನೀವು ಎಲ್ಲ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು, ಬಿಡುಗಡೆಯನ್ನು, ಸೌಖ್ಯವನ್ನು, ಸಮಾಧಾನವನ್ನು ಕೊಡ್ತೀನಿ. ನನ್ನ ಪ್ರೀತಿಯ ಸಹೋದರ, ಒಂದು ವೇಳೆ ಈ ವಾಕ್ಯವನ್ನು ಕೇಳ್ತಿರೋ ನೀವು ಯಾವುದೋ ಒಂದು ಕಾಲದಲ್ಲಿ ಭಾರ, ಕಷ್ಟ, ದುಃಖ, ವೇದನೆ ಪಡ್ತಿರ್ಬೋದು. ಇವತ್ತು ನೀವು ದೇವರ ಬಳಿ ಬರುವಾಗ, ದೇವರು ನಂಬುವಾಗ ಆತ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬಿಡುಗಡೆಯನ್ನು, ಒಂದು ದೊಡ್ಡ ವಿಷಯವನ್ನು ಕೊಡ್ತಾನೆ. ಯಾಕಂದರೆ ನಾವು ದೇವ್ರ ವಾಕ್ಯ ನೋಡುವಾಗ ಯಾಕೋಬು 4ನೇ ಅಧ್ಯಾಯ 8ನೇ ವಾಕ್ಯ, ಜೇಮ್ಸ್ 4:8 ಅಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ, ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪ ಬರುವನು. ನನ್ನ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಇವತ್ತು ಎಷ್ಟೋ ದೇವ್ರ ಮಕ್ಕಳು ಅವರ ಜೀವನದಲ್ಲಿ ಕಷ್ಟಪಡ್ತಾ ಇರ್ತಾರೆ, ಭಾರ ಹೊರ್ತಾ ಇರ್ತಾರೆ, ವೇದನೆ, ದುಃಖ ಪಡ್ತಾ ಇರ್ತಾರೆ, ಶರೀರದಲ್ಲಿ ಅನೇಕ ವ್ಯಾಧಿಯಿಂದ ನೋವನ್ನು ಅನುಭವಿಸ್ತಾರೆ. ಆದರೆ ಅವರು ದೇವರ ಹತ್ರ ಬರುವುದಿಲ್ಲ, ದೇವರ ಸಮೀಪಕ್ಕೆ ಸೇರುವುದಿಲ್ಲ. ಒಂದು ಮಾತೆಲ್ಲ, ನೀವು ದೇವರ ಬಳಿ ಬರದೆ, ದೇವರ ಸಮ್ಮುಖದಲ್ಲಿ ಬಂದು ಸೇರದೆ ನಿಮ್ಮ ಜೀವನದಲ್ಲಿ ಬಿಡುಗಡೆ ಹೊಂದಿಕೊಳ್ಳೋಕ್ಕೆ ಸಾಧ್ಯನಿಲ್ಲ. ಯಾಕಂದರೆ ಬಿಡುಗಡೆ ಕೊಡೋ ದೇವರು ನಿಮ್ಮನ್ನು ಕರೀತಿದ್ದಾರೆ. ಬನ್ನಿ ಮಗನೇ, ಬನ್ನಿ ಮಗಳೇ, ಯಾಕೆ ಕಷ್ಟಪಡ್ತಾ ಇದೆಯಾ, ಯಾಕೆ ವೇದನೆ ಪಡ್ತಾ ಇದೆಯಾ, ಯಾಕೆ ವ್ಯಾಧಿಯಲ್ಲಿ ನೋವನ್ನು ಅನುಭವಿಸ್ತಾ ಇದೆಯಾ, ಯಾಕೆ ಕಣ್ಣೀರು ಸುರಿಸ್ತಿದೆಯಾ, ನೀನು ನನ್ನ ಬಳಿಗಪ್ಪ, ನಾನು ನಿನಗೆ ವಿಶ್ರಾಂತಿ ಕೊಡ್ತೀನಿ, ಸಮಾಧಾನ ಕೊಡ್ತೀನಿ, ಸೌಖ್ಯವನ್ನು ಕೊಡ್ತೀನಿ, ನಾನು ನಿನ್ನನ್ನು ಆಶೀರ್ವದಿಸ್ತೀನಿ. ಪ್ರೀತಿಯ ಸಹೋದರ, ದೇವರ ಸಮಯಕ್ಕೆ ಬರುವುದಕ್ಕೆ, ದೇವರ ಬಳಿ ಬರುವುದಕ್ಕೆ ಒಪ್ಪಿಸ್ಕೊಡ್ತೀರಾ? ದೇವರನ್ನ ಹುಡುಕಿ ದೇವರ ಹತ್ರ ಬನ್ನಿ, ದೇವರ ಹತ್ರ ಸೇರಿರಿ, ಆಗ ನಿಮ್ಮ ಬಳಿ ಸೇರಿ ಆತ ನಿಮ್ಮ ಜೀವನದಲ್ಲಿ ದೊಡ್ಡ ಅದ್ಭುತ ಮಾಡುವನು. ಪ್ರಾರ್ಥಿಸೋಣವಾ? ಪ್ರೀತಿಯ ಪರಲೋಕ ತಂದೆಯೇ, ನಮ್ಮ ಕರ್ತನಾದ ಯೇಸುವೇ, ಬಿಡುಗಡೆ ಕೊಡುವ ದೇವರೇ, ಇದು ಈ ಸಮಯದಲ್ಲಿ ಯಾರೆಲ್ಲ ಸ್ವಾಮಿ ನಿಮ್ಮ ಬಳಿ ಬಂದು ಪ್ರಾರ್ಥಿಸ್ತಾ ಇದ್ದಾರೋ, ಪ್ರಾರ್ಥನೆಯಲ್ಲಿ ಒಪ್ಪಿಸ್ಕೊಡ್ತಾ ಇದ್ದಾರೋ, ಕರ್ತನೇ, ಎಲೆ ಕಷ್ಟಪಡುವರೇ, ಭಾರ ಹೊರುವರೇ, ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆಪ್ಪ. ಇದು ಯಾವ ಯಾವ ಕಾಲದಲ್ಲಿ ಬಿಡುಗಡೆಗೋಸ್ಕರ, ವಿಶ್ರಾಂತಿಗೋಸ್ಕರ, ಅದ್ಭುತಕ್ಕೋಸ್ಕರ ಪ್ರಾರ್ಥಿಸ್ತಿದ್ದಾರೋ, ಯೇಸು ಕ್ರಿಸ್ತುವಿನ ನಾಮದಲ್ಲಿ ನಿಮ್ಮ ಬಿಡುಗಡೆ ಮಾಡೋ ಶಕ್ತಿ ಅಪ್ಪ, ಅದ್ಭುತ ಮಾಡುವ ಶಕ್ತಿ, ಗುಣಪಡಿಸುವ ಶಕ್ತಿ ಈಗಲೇ ಅವ್ರ ಮೇಲೆ ಇರ್ತದಕ್ಕೆ ಸ್ತೋತ್ರಪ್ಪ. ಒಬ್ಬೊಬ್ಬರನ್ನ ಮುಟ್ಟುತ್ತಿರೋದಕ್ಕೆ ಸ್ತೋತ್ರಪ್ಪ, ಒಬ್ಬೊಬ್ಬರಿಗೆ ಬಿಡುಗಡೆ ಮಾಡಿದಕ್ಕೆ ಸ್ತೋತ್ರ. ಎಲ್ಲ ಘನ ಸ್ತುತಿ ಮಹಿಮೆ ನಿಮ್ಮ ಒಬ್ಬರಿಗೆ ಸಲ್ಲಿಸ್ತೀನಿ, ನಮ್ಮ ಜೀವನ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.